T20 ವಿಶ್ವಕಪ್ ಗೆದ್ದ ಸಂಭ್ರಮದಲ್ಲಿದ್ದ ಟೀಂ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಸರಣಿ ಗೆದ್ದಿದೆ. ಕ್ಯಾಪ್ಟನ್ ಶುಭ್ಮನ್ ಗಿಲ್ ಸಾರಥ್ಯದ ಟೀಂ ಗೆಲುವಿನ ಕೇಕೆ ಹಾಕಿದೆ. ಆದರೆ ಶುಭ್ಮನ್ ಗಿಲ್ ನಾಯಕತ್ವದ ಮೊದಲ ಸರಣಿ ಗೆಲುವನ್ನು ಕೊಂಡಾಡಬೇಕಿದ್ದ ಫ್ಯಾನ್ಸ್ ಗಿಲ್ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡುತ್ತಿದ್ದಾರೆ. ಯಾವ ನಾಯಕನನ್ನ ಹೊಗಳಿ ಮೆರೆದಾಡಿಸಬೇಕಿತ್ತು ಅದೇ ನಾಯಕನಿಗೆ ಈಗ ಸಿಕ್ಕಿದ್ದು ಸ್ವಾರ್ಥಿ ಎಂಬ ಪಟ್ಟ. ಹಾಗಾದ್ರೆ ಸ್ನೇಹಿತರೆ, ಗಿಲ್ ಸ್ವಾರ್ಥಿ ಎಂಬ ಆರೋಪಕ್ಕೆ ಗುರಿಯಾಗಿದ್ಯಾಕೆ? ಯಂಗ್ ಟೈಗರ್ಸ್ ಮೊದಲ ಸರಣಿ ಗೆದ್ದ ಸಂಭ್ರಮ ಫ್ಯಾನ್ಸ್ಗಿಲ್ಲ ಯಾಕೆ? ಗಿಲ್ ಸ್ವಾರ್ಥಕ್ಕೆ ಯಾವ್ಯಾವ ಆಟಗಾರರು ಬಲಿಯಾಗಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಿಂಬಾಬ್ವೆ ವಿರುದ್ಧದ T20 ಸರಣಿಯನ್ನ ಗೆದ್ದು ಬೀಗಿದ್ದಾರೆ ಟೀಂ ಇಂಡಿಯಾದ ಯಂಗ್ ಟೈಗರ್ಸ್. BCCI ಶುಭ್ಮನ್ ಗಿಲ್ ಸಾರಥ್ಯದ ಯಂಗ್ ಇಂಡಿಯಾವನ್ನ ಜಿಂಬಾಬ್ವೆ ವಿರುದ್ಧ ಕಳಿಸಿದ್ದು ಸಾರ್ಥಕ ಎಂಬಂತೆ ನಮ್ಮ ಹುಲಿಗಳು ಕೂಡ ಜಿಂಬಾಬ್ವೆ ವಿರುದ್ಧ ಗೆಲುವಿನ ಘರ್ಜನೆ ಮಾಡ್ತಿದ್ದಾರೆ. ಆದರೆ ಫ್ಯಾನ್ಸ್ ಯಾಕೋ ಈ ಗೆಲುವನ್ನು ಸಂಭ್ರಮಿಸ್ತಿಲ್ಲ. ಫ್ಯಾನ್ಸ್ ಯಾಕೆ? ಯಂಗ್ ಇಂಡಿಯಾದ ಟೀಮ್ನಲ್ಲೂ ಕೂಡ ಸರಣಿ ಗೆದ್ದ ಸಂಭ್ರಮ ಅಷ್ಟೇನು ಕಾಣಿಸ್ಲೇ ಇಲ್ಲ. ಅದಕ್ಕೆ ಕಾರಣ ಕ್ಯಾಪ್ಟನ್ ಗಿಲ್ ಅವರ ಸ್ವಾರ್ಥ ಬುದ್ಧಿ ಎಂಬ ವಿಚಾರ ಈಗ ಬಹಿರಂಗಗೊಂಡಿದೆ. ಒಬ್ಬ ನಾಯಕ ಹೇಗೆ ಇರಬೇಕು ಅನ್ನೋದಕ್ಕೆ ಅಪವಾದ ಎಂಬಂತೆ ಗಿಲ್ ಇದ್ರು ಅನ್ನೋದು ಫ್ಯಾನ್ಸ್ ಆರೋಪ. ಅಷ್ಟೇ ಅಲ್ಲ, ಕ್ಯಾಪ್ಟನ್ ಗಿಲ್ ಇಲ್ಲಿ ತಾನು ತನ್ನದು ತನ್ನ ಆಟ ತಾನೊಬ್ಬನೇ ಸಮರ್ಥ ಅನ್ನೋದನ್ನ ಬಿಂಬಿಸೋಕೆ ಹೊರಟಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಜೊತೆಗೆ ಫ್ಯಾನ್ಸ್ ಕೂಡ ಗಿಲ್ ಯಾಕೆ ಸ್ವಾರ್ಥಿ ಎಂಬುದನ್ನು ಪಟ್ಟಿ ಮಾಡಿ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಅಭಿಮಾನಿಗಳು ಗಿಲ್ ವಿರುದ್ಧ ಮಾಡಿರೋ ಆರೋಪಗಳ ಪಟ್ಟಿಯನ್ನೇ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ಜಿಂಬಾಬ್ವೆ ವಿರುದ್ಧದ ಸರಣಿಯಲ್ಲಿ ಗೆಲುವು ದಕ್ಕಿಸಿಕೊಂಡು ತಾನೊಬ್ಬ ಯಶಸ್ವಿ ಕ್ಯಾಪ್ಟನ್ ಆಗಬಲ್ಲೆ ಅನ್ನೋದನ್ನು ತೋರಿಸಲು ಹೊರಟಿರುವ ಶುಭ್ಮನ್ ಗಿಲ್ ವಿರುದ್ಧ ಫ್ಯಾನ್ಸ್ ಸ್ವಾರ್ಥಿ ಎಂಬ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಪಂದ್ಯಗಳಲ್ಲಿ ಎರಡನೇ ಲೀಡಿಂಗ್ ಸ್ಕೋರರ್ ಋತುರಾಜ್ ಗಾಯಕ್ವಾಡ್ ಅವರಿಗೆ ಕೊನೆ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಆಡೋಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಲಾಸ್ಟ್ ಮ್ಯಾಚ್ನಲ್ಲಿ ಋತುರಾಜ್ ಗಾಯಕ್ವಾಡ್ ಬೆಂಚ್ ಕಾಯಿಸಬೇಕಾಯಿತು. ಇನ್ನು ಜಿಂಬಾಬ್ವೆ ವಿರುದ್ಧ ಸೆಂಚುರಿ ಬಾರಿಸಿ ತಾನೊಬ್ಬ ರೋಹಿತ್ ಶರ್ಮಾಗೆ ಉತ್ತರಾಧಿಕಾರಿಯಾಗಬಲ್ಲೆ ಎಂದು ತೋರಿಸಿಕೊಟ್ಟ ಅಭಿಷೇಕ್ ಶರ್ಮಾ ವಿಚಾರದಲ್ಲೂ ಕೂಡ ಗಿಲ್ ಸ್ವಾರ್ಥಿಯಾಗಿದ್ದಾರೆ ಎಂಬ ಆರೋಪ ಇದೆ. ಹೇಳಿ ಕೇಳಿ ಅಭಿಷೇಕ್ ಶರ್ಮಾ ಆರಂಭಿಕ ಸ್ಫೋಟಕ ಬ್ಯಾಟರ್. ಆದರೆ ಗಿಲ್ ಶತಕ ಸಿಡಿಸಿದ ಮೇಲೂ ಕೂಡ ಅಭಿಷೇಕ್ ಅನ್ನೋ ಅದ್ಭುತ ಆಟಗಾರರನ್ನ ಮೂರನೇ ಪಂದ್ಯದಲ್ಲಿ ಡಿಮೋಟ್ ಮಾಡಿದ್ದಾರೆ ಎಂಬ ಅಪವಾದಕ್ಕೆ ಗುರಿಯಾಗಿದ್ದಾರೆ. ನಾಲ್ಕನೇ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಚೊಚ್ಚಲ T20 ಶತಕ ಹೊಡಿತಾರೆ ಅಂತಾನೆ ಫ್ಯಾನ್ಸ್ ಎಲ್ಲರೂ ಕಾಯ್ತಾ ಇದ್ರು. ಆದರೆ ಕ್ಯಾಪ್ಟನ್ ಗಿಲ್ ಜೈಸ್ವಾಲ್ ಅವರ ಶತಕವನ್ನು ಕೂಡ ಮಿಸ್ ಮಾಡಿದ್ರು. ಇದು ಕೂಡ ಗಿಲ್ ಸ್ವಾರ್ಥ ಬುದ್ಧಿಯನ್ನು ತೋರಿಸುತ್ತೆ ಅಂತ ಫ್ಯಾನ್ಸ್ ಕಿಡಿಕಾರಿದ್ದಾರೆ. ಗಿಲ್ ಓರ್ವ ಮೋಸ್ಟ್ ಸೆಲ್ಫಿಶ್ ಮತ್ತು ಇನ್ಸೆಕ್ಯೂರಿಟಿ ಇರೋ ಆಟಗಾರ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜಿಂಬಾಬ್ವೆ ವಿರುದ್ಧದ ಎರಡನೇ ಪಂದ್ಯದಲ್ಲಿ ಅಭಿಷೇಕ್ ತಮ್ಮ ಚೊಚ್ಚಲ ಶತಕವನ್ನು ಸಿಡಿಸಿದ್ರು. ಹೀಗಾಗಿ ಮೂರನೇ ಪಂದ್ಯದಲ್ಲಿ ಅಭಿಷೇಕ್ ಮೇಲೆ ಫ್ಯಾನ್ಸ್ ತುಂಬಾನೇ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅವರನ್ನ ಮೂರನೇ ಕ್ರಮಾಂಕಕ್ಕೆ ಇಳಿಸಿದ ನಾಯಕ ಶುಭ್ಮನ್ ಗಿಲ್ ನಿರ್ಧಾರ ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿತ್ತು. ಹೀಗಾಗಿ ಮೂರನೇ ಪಂದ್ಯದಿಂದಲೇ ಗಿಲ್ ವಿರುದ್ಧ ಫ್ಯಾನ್ಸ್ ಆಕ್ರೋಶವನ್ನ ಹೊರಹಾಕ್ತಲೇ ಇದ್ರು. ಈ ಆಕ್ರೋಶ ಕೊನೆ ಪಂದ್ಯದವರೆಗೂ ಗಿಲ್ ಎದುರಿಸಬೇಕಾಗಿ ಬಂದಿದೆ. ಇದಕ್ಕಿಂತಲೂ ಇನ್ನೊಂದು ವಿಪರ್ಯಾಸ ಅಂದ್ರೆ, ಹುಮ್ಮಸ್ಸಲ್ಲಿ ಜಿಂಬಾಬ್ವೆ ನಾಡಿಗೆ ಕಾಲಿಟ್ಟ ಯಂಗ್ ಟೈಗರ್ಸ್ ಕೊನೆ ಮ್ಯಾಚ್ನಲ್ಲಿ ಸರಣಿ ಗೆದ್ರೂ ಕೂಡ ಅಷ್ಟೊಂದು ಸಂಭ್ರಮಿಸಿಲ್ಲ. ಇದಕ್ಕೆ ಕಾರಣ ಗಿಲ್ ಅವರ ಸ್ವಾರ್ಥ ಬುದ್ಧಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಯಾವ ನಾಯಕ ಸ್ವಾರ್ಥದಿಂದ ಆಡ್ತಾನೋ ಅವನು ನಾಯಕನಾದ್ರೆ ಟೀಮ್ಗೆ ಯಾವ ರೀತಿಯ ಪ್ರಯೋಜನ ಕೂಡ ಆಗೋದಿಲ್ಲ ಅಂತಿದ್ದಾರೆ ಫ್ಯಾನ್ಸ್. ಗಿಲ್ ನಾಯಕತ್ವ ಏನು ಅನ್ನೋದನ್ನ ಧೋನಿ ಮತ್ತು ರೋಹಿತ್ ಶರ್ಮಾ ಅವರನ್ನ ನೋಡಿ ಕಲಿಯಬೇಕು ಅಂತಿದ್ದಾರೆ ಅಭಿಮಾನಿಗಳು. ಇನ್ನು ಜೈಸ್ವಾಲ್ಗೆ ಸೆಂಚುರಿ ಹೊಡೆಯಲು ಬಿಡದ ಗಿಲ್ ಅವರನ್ನ ಫ್ಯಾನ್ಸ್ ಪಾಕಿಸ್ತಾನದ ನಾಯಕ ಬಾಬರ್ ಆಜಮ್ಗೆ ಹೋಲಿಕೆ ಮಾಡ್ತಿದ್ದಾರೆ. ಬಾಬರ್ ಆಜಮ್ ಯಾವಾಗಲೂ ಕೂಡ ಒಬ್ಬ ಸ್ವಾರ್ಥಿ ಕ್ಯಾಪ್ಟನ್. ಈಗ ಅವರ ಲಿಸ್ಟ್ಗೆ ಗಿಲ್ ಕೂಡ ಸೇರಿದ್ದಾರೆ ಅಂತಿದ್ದಾರೆ. ಭಾರತ ಪಂದ್ಯ ಗೆದ್ರೂ ಕೂಡ ನಾಯಕ ಶುಭ್ಮನ್ ಗಿಲ್ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಗಿಲ್ರನ್ನ ಸ್ವಾರ್ಥಿ ಎಂದು ನಿಂದಿಸಲಾಗ್ತಾ ಇದೆ. ಯಶಸ್ವಿ ಜೈಸ್ವಾಲ್ಗೆ ಶತಕ ಗಳಿಸುವ ಅವಕಾಶವನ್ನ ಗಿಲ್ ಕಸಿದುಕೊಂಡ್ರು ಎನ್ನುವುದು ಅಭಿಮಾನಿಗಳ ಕೋಪಕ್ಕೆ ಕಾರಣವಾಗಿದೆ. ಭಾರತದ ಗೆಲುವಿಗೆ ಕೇವಲ 23 ರನ್ಗಳ ಅಗತ್ಯ ಇತ್ತು ಮತ್ತು ಜೈಸ್ವಾಲ್ ಬ್ಯಾಟಿಂಗ್ 83 ರನ್ ಗಳಿಸಿದ್ರು. ಅಭಿಮಾನಿಗಳು ಜೈಸ್ವಾಲ್ ಶತಕ ಬಾರಿಸಬಹುದು ಎಂಬ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಶುಭ್ಮನ್ ಗಿಲ್ ಬೌಂಡ್ರಿ ಸಿಕ್ಸರ್ ಬಾರಿಸುವ ಮೂಲಕ ಭಾರತದ ಗೆಲುವಿಗೆ ಹತ್ತಿರವಾಗುವಂತೆ ಮಾಡಿದ್ರು. ಇದರಿಂದಾಗಿ ಜೈಸ್ವಾಲ್ ಶತಕ ಗಳಿಸಲು ಸಾಧ್ಯವಾಗಲೇ ಇಲ್ಲ. ಈ ಘಟನೆಯನ್ನ 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಹಾರ್ದಿಕ್ ಪಾಂಡ್ಯ ಅವರ ಇದೇ ರೀತಿಯ ಕೃತ್ಯಕ್ಕೆ ಹೋಲಿಕೆ ಮಾಡಲಾಗ್ತಾ ಇದೆ. ಆ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ತಿಲಕ್ ವರ್ಮಾ ಅವರನ್ನ ಅರ್ಧ ಶತಕ ಗಳಿಸಲು ಅವಕಾಶ ಕೊಡಲಿಲ್ಲ. ಸಿಕ್ಸರ್ ಬಾರಿಸುವ ಮೂಲಕ ಪಂದ್ಯವನ್ನ ಗೆಲ್ಲಿಸಿದ್ರು. ಗಿಲ್ ಈ ರೀತಿ ಮಾಡೋದು ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳಲು ಅನ್ನೋದು ಸಿಟ್ಟು ಫ್ಯಾನ್ಸ್ಗಿದೆ. ಅದಕ್ಕೆ ಸರಿಯಾಗಿ ಗಿಲ್ ಪ್ರತಿ ಪಂದ್ಯದಲ್ಲೂ ಕೂಡ ತನ್ನ ಸ್ಥಾನವನ್ನ ಭದ್ರಗೊಳಿಸೋದ್ರಲ್ಲಿ ಮಾತ್ರ ಯೋಚನೆ ಮಾಡ್ತಿರೋದು ಎಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಹೀಗೆ ಆದರೆ ಗಿಲ್ ತನ್ನ ಟೀಮ್ನ ಆಟಗಾರರ ಅಸಮಾಧಾನಕ್ಕೆ ಕಾರಣವಾಗೋದ್ರಲ್ಲೂ ನೋ ಡೌಟ್. ಒಬ್ಬ ಕ್ಯಾಪ್ಟನ್ ಇಡೀ ಟೀಮ್ ನನ್ನದು, ನಾನು ದೇಶಕ್ಕಾಗಿ ಆಡೋದು ಅನ್ನೋದನ್ನ ಮೊದಲು ನೆನ್ಪಿಟ್ಕೊಳ್ಬೇಕು. ಮೊದಲು ದೇಶ, ಆಮೇಲೆ ತಂಡ, ಅನಂತರ ನಾನು ಅನ್ನೋದಿರಬೇಕು. ಅದು ಬಿಟ್ಟು ಕೇವಲ ಸ್ವಾರ್ಥಿ ಆದರೆ ಆತ ಒಬ್ಬ ಯಶಸ್ವಿ ನಾಯಕ ಆಗಲು ಸಾಧ್ಯವೇ ಇಲ್ಲ. ಗಿಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.